ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. KR ನಗರ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರಿಗೆ ನೋಟಿಸನ್ನು ಸರ್ವ್ ಮಾಡಲಾಗಿತ್ತು. ಆದರೆ ನೋಟಿಸ್ಗೆ ಸರಿಯಾದಂಥ ರೆಸ್ಪಾಂಡ್ ಮಾಡಿರಲಿಲ್ಲ. ಈಗ ಮನೆ ಮೇಲೆ ನೋಟಿಸನ್ನು ಅಂಟಿಸಿ ಬರಲಾಗಿದೆ. ಹೊಳೆ ನರಸೀಪುರದಲ್ಲಿರುವಂಥ ಭವಾನಿ ರೇವಣ್ಣ ಅವರ ನಿವಾಸದಲ್ಲಿ ನಾಳೆ ಭವಾನಿ ರೇವಣ್ಣ ಅವರ ವಿಚಾರಣೆ ನಡೆಯುತ್ತೆ. SIT ತನಿಖಾ ತಂಡ ತೆರಳಿ ಅವರ ನಿವಾಸದಲ್ಲೇ ವಿಚಾರಣೆ ನಡೆಸೋದಕ್ಕೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ನೀವು ಎಲ್ಲಿದ್ದೀರೋ ಆ ವಿಳಾಸಕ್ಕೆ ಬಂದು ನಾವು ನಿಮ್ಮನ್ನು ವಿಚಾರಣೆಗೆ ಒಳಪಡಿಸ್ತೀವಿ ಅಂತೇಳಿ ನೋಟಿಸನ್ನು ಸರ್ವ್ ಮಾಡಿದ್ದಾರೆ. ಹಾಗಾಗಿ ಕಿಡ್ನಾಪ್ ಕೇಸ್ ಸಂಬಂಧ ಭವಾನಿ ರೇವಣ್ಣ ಅವರನ್ನು ವಿಚಾರಣೆಗೊಳಪಡಿಸಲಿರುವಂಥ SIT ತನಿಖಾ ತಂಡ ಮನೆಯಲ್ಲಿ ಲಭ್ಯವಿದ್ದೀನಿ ಅಂತ ಹೇಳಿದ್ದಂತಹ ಭವಾನಿ ರೇವಣ್ಣ, ಹೀಗಾಗಿ ಮನೆಯಲ್ಲೇ ನಾಳೆ SIT ವಿಚಾರಣೆ ಕೂಡ ನಡೆದಿದೆ. ಒಂದು ಕಡೆ ಆಂಟಿಸಿಪೇಟ್ ಬೇಲ್ಗಳನ್ನು ಅಪ್ಲೈ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ವಾದ ಪ್ರತಿವಾದವೂ ಕೂಡ ನಡೆದಿತ್ತು. ಆ ವಾದ ಪ್ರತಿವಾದದ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಪರ ವಕೀಲರು ಇಲ್ಲಿಯವರೆಗೂ ಕೂಡ ನೋಟಿಸನ್ನು ಕೊಟ್ಟೇ ಇರಲಿಲ್ಲ ಅನ್ನುವ ವಿಚಾರವನ್ನು ವಾದವನ್ನು ಕೂಡ ಮಂಡಿಸಿದರು. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನಾಳೆ ಅವರ ನಿವಾಸಕ್ಕೆ ತೆರಳಿ ಭವಾನಿ ರೇವಣ್ಣ ಅವರನ್ನು ವಿಚಾರಣೆಗೊಳಪಡಿಸಲಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಹಾಸನ ಪ್ರತಿನಿಧಿ ಕುಶ್ವಂತ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕುಶ್ವಂತ್, ನಾಳೆ ಭವಾನಿ ರೇವಣ್ಣ ಅವರ ನಿವಾಸದಲ್ಲೇ ಭವಾನಿ ರೇವಣ್ಣ ಅವರ ವಿಚಾರಣೆ ನಡೆಯುತ್ತೆ, ಮಾಹಿತಿ ಕೊಡೋದಾದ್ರೆ. ನಾಗೇಂದ್ರ ಬಾಬು, ಈಗಾಗಲೇ ಏನು KR ನಗರ ಪೊಲೀಸ್ ಠಾಣೆಯಲ್ಲಿ ಭವಾನಿ ರೇವಣ್ಣ ವಿರುದ್ಧ ಕಿಡ್ನಾಪ್ ಕೇಸ್ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಆಂಟಿಸಿಪೇಟ್ಗಾಗಿ ಬೇಲ್ಗಾಗಿ ಅವರು ಹೈಕೋರ್ಟ್ ಮೆಟ್ಟಿಲನ್ನು ಏರಿದ್ರು. ಆದರೆ ಈ ಪ್ರಕರಣದಲ್ಲಿ ಯಾವುದೇ ಒಂದು ಏನು SIT ನಡೆಸುವಂಥ ತನಿಖೆಗೆ ಇವರು ಒಳಪಟ್ಟಿರಲಿಲ್ಲ. ಹೀಗಾಗಿ SIT ಈಗಾಗಲೇ ಅವರ ಮನೆಗೆ ನೋಟಿಸನ್ನು ಅಂಟಿಸಿರುವುದು. ಹೊಳೆನರಸೀಪುರದ ಭವಾನಿ ರೇವಣ್ಣ ಮನೆ, ವಾಸದ ಮನೆ ಏನಿದೆ ಆ ಮನೆಗೆ ನೋಟಿಸ್ ಅಂಟಿಸಿದ್ದಾರೆ. ಆ ನೋಟಿಸ್ನಲ್ಲಿ ಸ್ಪಷ್ಟವಾಗಿ ಒಂದು ಉಲ್ಲೇಖವನ್ನು ಮಾಡಿರುವಂಥದ್ದು, ನೀವೀಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಳೆನರಸೀಪುರದ ಈಗ ನೀವು ನೀಡಿರುವಂತಹ ಈಗ ಏನು ನೋಟಿಸನ್ನು ಅಂಟಿಸಿದ್ದಾರೆ ಆ ಮನೆಯಲ್ಲಿ ನಾನು ಇರ್ತೇನೆ, ಯಾವಾಗ ಬೇಕಾದರೂ ತನಿಖೆಗೆ ನಾನು ಒಳಪಡಲು ಅಂದರೆ ಲಭ್ಯ ಇರ್ತೇನೆ ಅನ್ನುವಂಥ ಮಾಹಿತಿಯನ್ನು ನೀವು ಹೇಳಿದ್ರಿ. ಹಾಗಾಗಿ ನಾವು ನಾಳೆ 1ನೇ ತಾರೀಕು ಸಂಜೆ 5 ಗಂಟೆ ಒಳಗೆ ಯಾವಾಗ ಬೇಕಾದರೂ ಬರ್ತೇವೆ, ತಾವು ತನಿಖೆಗೆ ಒಳಪಡಲಿಕ್ಕೆ ಸಿದ್ಧರಾಗಿರಬೇಕು ಅನ್ನುವಂಥ ನೋಟಿಸನ್ನು ಈಗ SIT ನೀಡಿರುವಂಥದ್ದು ನಾಗೇಂದ್ರ. ಅದರ ಜೊತೆಗೆ ಇವತ್ತು ಅವ್ರದ್ದು ಬೇಲ್ ಅಪ್ಲಿಕೇಶನ್ ವಿಚಾರಣೆಯೂ ಕೂಡ ಬೆಂಗಳೂರಿನಲ್ಲಿ ಇರುವಂಥದ್ದು. ಹೀಗಾಗಿ ಆ ಬೇಲ್ ರಿಜೆಕ್ಟ್ ಆಗ್ಬೋದು ಅಥವಾ ಅವರಿಗೆ ಬೇಲ್ ಸಿಗ್ಬೋದು ಅಥವಾ ಯಾವುದೇ ಇದ್ದರೂ ಕೂಡ ಈಗಾಗಲೇ ವಿಚಾರಣೆಗೆ ನೋಟಿಸನ್ನು ನೀಡಿರುವಂಥ ಕಾರಣದಿಂದ ಅವರು ಯಾವ ರೀತಿ ಸ್ಪಂದನೆಯನ್ನು ಮಾಡ್ತಾರೆ, ಅದ್ರ ಮೇಲೆ ಅವರ ಬಂಧನ ಆಗುತ್ತೋ ಅಥವಾ ಹಾಗೆ ವಿಚಾರಣೆಯನ್ನು ಮುಂದುವರಿಸ್ತಾರೋ ಅನ್ನುವಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದಾಗಿದೆ ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಕುಶ್ವಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.